ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕಾಶ್ಮೀರವನ್ನ ಈಗ ಚೀನಾ ಕೂಡ ಟಾರ್ಗೆಟ್ ಮಾಡ್ತಿರೋದು ಬಹುತೇಕ ಖಚಿತ ಆಗ್ತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಚೀನಾದ ಪರೋಕ್ಷ ಕೈವಾಡ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯ ಆಗಿದ್ವು. ಇದರ ಬೆನ್ನಲ್ಲೇ ರೆಕ್ಕಿ ಮಾಡ್ತಿದ್ದ ಚೀನಿ ಪ್ರಜೆಯನ್ನ ಭದ್ರತಾ ಪಡೆಗಳು ಬಂಧಿಸಿದ್ದಾರೆ. ಈತನನ್ನ 29 ವರ್ಷದ ಹೂ ಕಾಂಗ್ಟೈ ಅಂತ ಗುರುತಿಸಲಾಗಿದೆ. ಅನುಮತಿ ಇಲ್ಲದೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿ ಕೊಟ್ಟಿರುವುದಾಗಿ ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲ, ಆನ್ಲೈನ್ ನಲ್ಲಿ ಅನುಮಾನಾಸ್ಪದ ಮೆಸೇಜ್ಗಳು ಕೂಡ ಕಂಡು ಬಂದಿವೆ. ಅದನ್ನ ಡಿಟೆಕ್ಟ್ ಮಾಡಿದ ನಂತರ ಭದ್ರತಾ ಪಡೆ ಈತನನ್ನ ಹಿಡಿದಿದ್ದಾರೆ. ಮಾಹಿತಿ ಪ್ರಕಾರ ಈತ ನವೆಂಬರ್ 19ನೇ ತಾರೀಕು ಟೂರಿಸ್ಟ್ ವೀಸಾ ಮೂಲಕ ಭಾರತದ ವಾರಣಾಸಿ, ಆಗ್ರಾ, ದಿಲ್ಲಿ, ಜೈಪುರ, ಸಾರನಾಥ್, ಗಯಾ ಮತ್ತು ಕುಶಿನಗರ್ನಲ್ಲಿರೋ ಬೌದ್ಧ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡೋಕೆ ಮಾತ್ರ ಅನುಮತಿ ಪಡೆದಿದ್ದ. ಆದ್ರೆ ಈತ ಅದನ್ನು ಮೀರಿ ನವೆಂಬರ್ 20ನೇ ತಾರೀಕು ವಿಮಾನದಲ್ಲಿ ಲೇಹ್ಗೆ ಹೋಗಿದ್ದಾನೆ. ಅಷ್ಟಾದ್ರೂ ಲೇ ಏರ್ಪೋರ್ಟ್ ನಲ್ಲೂ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರಲಿಲ್ಲ. ಲೇ ಭಾಗದ ಸ್ಥಳೀಯನಂತೆ ಹೋಲ್ತಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಮಾಡಿದ್ದಾನೆ. ಅಧಿಕಾರಿಗಳ ಪ್ರಕಾರ ಲೇ ನಲ್ಲಿರೋ ಜನ್ಸ್ಕಾರ್ ಅನ್ನೋ ಪ್ರದೇಶದಲ್ಲಿ 3 ದಿನ ಅಲ್ಲೇ ಉಳ್ಕೊಂಡಿದ್ದ. ಅಲ್ಲಿರೋ ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದ. ಆಮೇಲೆ ಡಿಸೆಂಬರ್ 1ನೇ ತಾರೀಕು ಅಲ್ಲಿಂದ ಹೊರಟು ನೇರವಾಗಿ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಹೋದ. ಅಲ್ಲಿ ರಿಜಿಸ್ಟರ್ ಆಗಿರದ ಗೆಸ್ಟ್ ಹೌಸ್ ಒಂದರಲ್ಲಿ ಉಳ್ಕೊಂಡ. ಅಲ್ಲಿರೋ ಹರ್ವಾನ್ ಅನ್ನೋ ಬೌದ್ಧರ ಧಾರ್ಮಿಕ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದಾನೆ. ಗಮನಿಸಬೇಕಾದ ಅಂಶ ಅಂದ್ರೆ, ಕಳೆದ ವರ್ಷ ಇದೇ ಜಾಗದಲ್ಲಿ ಓರ್ವ ಲಷ್ಕರ್ ಉಗ್ರ ಎನ್ಕೌಂಟರ್ ನಲ್ಲಿ ಪ್ರಾಣ ಬಿಟ್ಟಿದ್ದ. ಇದೇ ಜಾಗಕ್ಕೆ ಶಂಕಿತ ಚೀನಿ ಪ್ರಯಾಣ ಮಾಡಿದ್ದಾನೆ. ಹಾಗೆ ದಕ್ಷಿಣ ಕಾಶ್ಮೀರದಲ್ಲಿರೋ ಅವಂತಿಪೋರಾಗೂ ಭೇಟಿ ಕೊಟ್ಟಿದ್ದ. ಈ ಜಾಗದ ಪಕ್ಕದಲ್ಲೇ ಸೇನೆಯ ವಿಕ್ಟರ್ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ ಶಂಕರಾಚಾರ್ಯ ಬೆಟ್ಟ, ಹಜರತ್ ಬಲ್, ಮೊಘಲ್ ಗಾರ್ಡನ್ ಹೀಗೆ ಅನೇಕ ಸ್ಥಳಗಳನ್ನ ಸುತ್ತಾಡಿರೋದು ಈತನ ಡೇಟಾದಲ್ಲಿ ಫೋನ್ ಚೆಕ್ ಮಾಡಿದಾಗ ಗೊತ್ತಾಗಿದೆ. ಈತನ ಫೋನ್ ಹಿಸ್ಟ್ರಿ ಚೆಕ್ ಮಾಡಿದ ಪೊಲೀಸರಿಗೆ ಸಿಕ್ಕಾಪಟ್ಟೆ ದಿಗ್ಭ್ರಮೆ ಆಯಿತು. ಕಾಶ್ಮೀರ ಕಣಿವೆಯಲ್ಲಿ ಈತ ಸಿಆರ್ಪಿಎಫ್ ಪಡೆಗಳಲ್ಲಿ ನಿಯೋಜನೆಗೊಂಡಿದ್ದಾರೆ ಅಂತ ಹುಡುಕಾಟ ನಡೆಸಿರೋದು ಕೂಡ ಗೊತ್ತಾಗಿದೆ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿ ಬಗ್ಗೆ ಕೂಡ ಆನ್ಲೈನ್ ನಲ್ಲಿ ಈತ ಹುಡುಕಾಡಿದ್ದಾನೆ. ಸ್ಥಳೀಯರ ತರ ಮಾರ್ಕೆಟ್ ನಲ್ಲಿ ಭಾರತದ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿದ್ದಾನೆ. ಕೊಟ್ಟವರು ಹೇಗೆ ಕೊಟ್ಟರೋ ಗೊತ್ತಿಲ್ಲ, ಈತನಿಗೆ ಹುಡುಕ್ತಿದ್ದಾರೆ. ಸದ್ಯ ಭಾರತದ ಹಲವು ಏಜೆನ್ಸಿಗಳು ಈತನನ್ನ ಹಿಡ್ಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ತೀವ್ರ ಚರ್ಚೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಪಹಲ್ಗಾಮ್ ಉಗ್ರ ದಾಳಿ ವೇಳೆ ಚೀನಾದ ಹುವಾವೆ ಸ್ಯಾಟಲೈಟ್ ಫೋನ್ ಅನ್ನ ಬಳಸಲಾಗಿತ್ತು ಅಂತ NIA ಅಧಿಕಾರಿಗಳು ಹೇಳಿದ್ರು. ಚೀನಾ ಕಂಪನಿಯ ಈ ಡಿವೈಸ್ಗೆ ಭಾರತದಲ್ಲಿ ಬ್ಯಾನ್ ಇದೆ. ಆದ್ರೂ ದಾಳಿ ಸಂದರ್ಭದಲ್ಲಿ ಇದನ್ನ ಚೀನಾ ಮೂಲದಿಂದ ಪ್ರೊವೈಡ್ ಮಾಡಲಾಗಿತ್ತು. ಇನ್ನೊಂದ್ ಕಡೆ ಗಡಿ ಭಾಗದಲ್ಲಿ ಆಗಾಗ ಪಾಕ್ ನಿಂದ ಶಸ್ತ್ರಾಸ್ತ್ರ ಮತ್ತು ನಶಾ ವಸ್ತುಗಳನ್ನ ಹೊತ್ತು ತರೋ ಡ್ರೋನ್ಗಳು ಚೀನಾ ಮೂಲದವು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಒಂದು ದಿನದ ಹಿಂದೆ ಅಂದ್ರೆ ಭಾನುವಾರ ಕೂಡ ಪಂಜಾಬ್ ಗಡಿಯಲ್ಲಿ ಭದ್ರತಾ ಪಡೆಗಳು ಇಂಥ ಡ್ರೋನ್ಗಳ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿದ್ವು. ಅವು ಕೂಡ ಚೀನಾ ಮೂಲದ ಡ್ರೋನ್ಸ್. ಈಗ ಚೀನಿ ಪ್ರಜೆ ಸಿಕ್ಕಾಕೊಂಡಿದ್ದಾನೆ. ಈ ಮೂಲಕ ಭಾರತದ ಸೂಕ್ಷ್ಮ ಜಾಗದಲ್ಲಿ ಪಾಕಿಸ್ತಾನ್ ಜೊತೆಗೆ ಸೇರ್ಕೊಂಡು ಈಗ ಚೀನಾ ಕೂಡ ಅಗ್ರೆಸಿವ್ ಆಗಿ ನಡ್ಕೊಳ್ಳೋಕೆ ಶುರು ಮಾಡದಂಗೆ ಕಾಣಿಸ್ತಾ ಇದೆ. ಏನೋ ಕಡೆ ಜಮ್ಮು ಕಾಶ್ಮೀರ ಪೊಲೀಸ್ನ ಸ್ಪೆಷಲ್ ಆಪರೇಷನ್ ಗ್ರೂಪ್ SOG ದೊಡಾ ಜಿಲ್ಲೆಯಲ್ಲಿ ಉಗ್ರರ ಅಡಗುದಾಣವನ್ನ ಧ್ವಂಸ ಮಾಡಿದ್ದಾರೆ. ಅಲ್ಲೊಂದು ಬಂದೂಕು, 22 ಮದ್ದುಗುಂಡು ಮತ್ತು 2 ಮ್ಯಾಗಝೀನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಗುಪ್ತಚರ ಮಾಹಿತಿ ಮೇರೆಗೆ ಭಾಲರ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಆಗ ಇವೆಲ್ಲ ಸಿಕ್ಕಿದೆ. ತನಿಖೆ ತೀವ್ರಗೊಂಡಿದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಶಾಂತಿ ಒಪ್ಪಂದಕ್ಕೆ ಮಣ್ಣು ಬಿದ್ದಿದೆ. ಹಿಂದೂ ದೇಗುಲ ಮತ್ತು ಅದರ ಸುತ್ತಮುತ್ತಲ ಪ್ರದೇಶದ ವಿಚಾರವಾಗಿ ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತೆ ಗಡಿಯಲ್ಲಿ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಕಾಂಬೋಡಿಯಾ ಮೇಲೆ ಥೈಲ್ಯಾಂಡ್ ಏರ್ ಸ್ಟ್ರೈಕ್ ನಡೆಸಿದೆ. ಇದಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಕಾಂಬೋಡಿಯಾ ಆರ್ಟಿಲರಿ ಮೂಲಕ ದಾಳಿ ಮಾಡಿತ್ತು. ಪರಿಣಾಮ ಆ ದಾಳಿಯಲ್ಲಿ ಒಬ್ಬರು ಥೈಲ್ಯಾಂಡ್ ಯೋಧ ಮೃತಪಟ್ಟಿದ್ರು, 2 ಗಾಯಗೊಂಡಿದ್ರು. ಇದರ ಬೆನ್ನಲ್ಲೇ ಥೈಲ್ಯಾಂಡ್ ಕಾಂಬೋಡಿಯಾ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ. ಈ ವೇಳೆ ಕಾಂಬೋಡಿಯಾ ಕಡೆಯ 7 ಜನ ಗಾಯಗೊಂಡಿದ್ದಾರೆ ಅಂತ ಥೈಲ್ಯಾಂಡ್ ಆರ್ಮಿ ವಕ್ತಾರ ಮೇಜರ್ ಜನರಲ್ ವೆಂತಾಯ್ ಸುವಾರಿ ಹೇಳಿದ್ದಾರೆ. ಹಾಗೆ ಬಾರ್ಡರ್ ನಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋದ್ರಿಂದ 70% ನಾಗರಿಕರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಕಳೆದ ಬುಧವಾರವಷ್ಟೇ ಕಾಂಬೋಡಿಯಾ ಕಡೆಯವರು ನೆಲಬಾಂಬ್ ಅಳವಡಿಸಿದ ಪರಿಣಾಮ ಅದನ್ನ ತುಳಿದು ನಮ್ಮ ಯೋಧರೊಬ್ರು ಅಂಗವಿಕಲರಾಗಿದ್ದಾರೆ. ಹೀಗಾಗಿ ಕಾಂಬೋಡಿಯಾ ಕ್ಷಮೆಯಾಚನೆ ಮಾಡಬೇಕು. ಇಲ್ಲದೆ ಹೋದರೆ 2 ತಿಂಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಮಾಡಿದ್ದ ಕದನ ವಿರಾಮವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಥೈಲ್ಯಾಂಡ್ ಬೆದರಿಕೆ ಒಡ್ಡಿತ್ತು. ಆದ್ರೆ ನಾವು ಮಾತ್ರ ನೆಲಸ್ಫೋಟಕವನ್ನ ಹಾಕಿಲ್ಲ, ನೀವು ಕದನ ವಿರಾಮಕ್ಕೆ ಕಮಿಟ್ ಆಗಿರಬೇಕು ಅಂತ ಕಾಂಬೋಡಿಯಾ ಪ್ರತಿಕ್ರಿಯೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಗಡಿಯಲ್ಲಿ ದಾಳಿ ಪ್ರತಿದಾಳಿ ಆಗಿದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಏನೋ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಬೆನಿನ್ ನಲ್ಲಿ ವಿಫಲ ಸೇನಾ ದಂಗೆ ಆಗಿದೆ. ಭಾನುವಾರ ಸೈನಿಕರ ಗುಂಪೊಂದು ಬೆನಿನ್ ಸರ್ಕಾರದ ಅಧಿಕೃತ ರಾಷ್ಟ್ರೀಯ ಟಿವಿಯಲ್ಲಿ ಕಾಣಿಸಿಕೊಂಡು ದೇಶವನ್ನ ನಮ್ಮ ಕಂಟ್ರೋಲ್ಗೆ ತಗೊಂಡಿದ್ದೀವಿ ಅಂತ ಘೋಷಣೆ ಮಾಡಿತ್ತು. ಅಲ್ಲಿನ ಸಿಬ್ಬಂದಿಯನ್ನ ಒತ್ತೆಯಾಳಾಗಿ ಇಟ್ಕೊಂಡು ಸರ್ಕಾರ ಈಗ ನಮ್ಮ ಕಂಟ್ರೋಲ್ನಲ್ಲಿದೆ, ಸಂವಿಧಾನವನ್ನ ನಾವು ಅಮಾನತುಗೊಳಿಸಿದ್ದೀವಿ ಅಂತ ಅಟ್ಟಹಾಸ ಮೆರೆದಿದ್ರು. ಅಲ್ಲದೆ ಅಧ್ಯಕ್ಷರ ನಿವಾಸದ ಬಳಿ ಭಾರೀ ಗುಂಡಿನ ದಾಳಿಯಾಗಿತ್ತು. ಈ ಬೆಳವಣಿಗೆ ಇಡೀ ದೇಶದಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಗಿತ್ತು. ದೇಶದ ನಾಗರಿಕರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗದೆ ಭಯ, ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು.
ಆಫ್ರಿಕಾದ ಮತ್ತೊಂದು ರಾಷ್ಟ್ರ ಕೂಡ ಆಂತರಿಕ ದಂಗೆಗೆ ಅಣಿಯಾಯ್ತಾ ಅನ್ನೋ ಒಂದು ಪ್ರಶ್ನೆ ಮೂಡಿತ್ತು. ಆದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದ ಹಾಗೆ ಸರ್ಕಾರಕ್ಕೆ ನಿಯತ್ತಾಗಿರೋ ಸೇನೆ ಇದನ್ನ ವಿಫಲ ಮಾಡಿದೆ, ದಂಗೆಕೋರರನ್ನ ಹತ್ಯೆ ಮಾಡಿದೆ, ಸಾಕಷ್ಟು ಜನರ ಬಂಧನ ಆಗಿದೆ. ಅಷ್ಟೇ ಅಲ್ಲ, ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಆಫ್ರಿಕಾದ ದೊಡ್ಡಣ್ಣಗಳೆಲ್ಲ ಓಡ್ ಬಂದಿದ್ವು. ಪಕ್ಕದ ನೈಜೀರಿಯಾ ಕೂಡ ತನ್ನ ವಾಯುಸೇನೆ ಕಳಿಸಿತ್ತು. ಆಲ್ರೆಡಿ ಬೆನಿನ್ ವಾಯು ಪ್ರದೇಶವನ್ನು ಅವರು ಪ್ರವೇಶ ಕೂಡ ಮಾಡಿದ್ರು. ಹಾಗೆ ಘಾನಾ, ಐವರಿ ಕೋಸ್ಟ್, ಸಿಯರಾ ಲಿಯೋನ್ ಹೀಗೆ ಅಕ್ಕಪಕ್ಕದ ರಾಷ್ಟ್ರಗಳೆಲ್ಲ ಸೇನೆ ಕಳಿಸಿ ಅಲ್ಲಿನ ಸರ್ಕಾರ ಕಾಪಾಡೋಕೆ ಮುಂದಾಗಿದ್ರು. ಅಷ್ಟರಲ್ಲಿ ಬೆನಿನ್ ಸೇನೆನೇ ಇದನ್ನ ವಿಫಲಗೊಳಿಸಿದೆ. ದಂಗೆಕೋರರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಬೆನಿನ್ ಅಧ್ಯಕ್ಷ ಪ್ಯಾಟ್ರಿಸ್ ಟಾಲನ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದರ ಹಿಂದೆ ರಷ್ಯಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಶ್ಚಿಮದ ಪರ ಇರೋ ಬೆನಿನ್ನಲ್ಲಿ ತನ್ನ ಪರ ಸರ್ಕಾರ ಸ್ಥಾಪಿಸೋಕೆ ರಷ್ಯಾ ಪ್ರಯತ್ನ ಮಾಡ್ತಾ ಇದ್ದು, ಅದರ ಭಾಗವಾಗಿ ಈ ದಂಗೆ ಪ್ರಯತ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ಏನು ರಷ್ಯಾ ಕಾಮೆಂಟ್ ಮಾಡಿಲ್ಲ. ಏನೋ ನೈಜೀರಿಯಾದಲ್ಲಿ 1 ತಿಂಗಳ ಹಿಂದೆ ಶಾಲಾ ಮಕ್ಕಳನ್ನ ಬಂದೂಕುಧಾರಿ ವ್ಯಕ್ತಿಗಳು ಒಂದು ಅಪಹರಣ ಮಾಡಿದ್ರು. ಅದರಲ್ಲೀಗ 100 ಮಕ್ಕಳನ್ನ ಸೇಫ್ ಆಗಿ ಬಿಡುಗಡೆಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. 165 ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿ ಈಗಲೂ ವಶದಲ್ಲಿದ್ದಾರೆ. ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಸ್ಥಳೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕ್ ಸೇನೆಯನ್ನ ಭಾರತದ ಐತಿಹಾಸಿಕ ಶತ್ರು, ಉಗ್ರಗಾಮಿಗಳನ್ನ ನಮ್ಮ ವಿರುದ್ಧ ಎತ್ತಿ ಕಟ್ತಾ ಇದೆ ಅಂತ ಹೇಳಿದ್ರು. ಪಾಕ್ ಉರಿದು ಬಿದ್ದಿದೆ. ಜೈಶಂಕರ್ ಬೇಜವಾಬ್ದಾರಿಯುತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಆಧಾರರಹಿತ, ನಾವು ಇದನ್ನ ಖಂಡಿಸ್ತೀವಿ. ಪಾಕ್ ಸಿಕ್ಕಾಪಟ್ಟೆ ಜವಾಬ್ದಾರಿಯುತ ರೀ ಪಾಕಿಸ್ತಾನ. ನಮ್ಮ ಸೇನೆ ರಾಷ್ಟ್ರೀಯ ಭದ್ರತೆ ಕಾಪಾಡೋ ನಿಟ್ಟಿನಲ್ಲಿ ಅಷ್ಟೇ ಕೆಲಸ ಮಾಡೋದ್ರಿ ಪಾಪ. ಇದಕ್ಕೆ ಕಳೆದ ಮೇನಲ್ಲಿ ನಡೆದ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವೇ ಸಾಕ್ಷಿ. ದೇಶ ರಕ್ಷಣೆಗಾಗಿ ಅಷ್ಟೇ ಪಾಕ್ ಸೇನೆ ಕೆಲಸ ಮಾಡೋದು. ಆದರೆ ಭಾರತ ಮಾತ್ರ ನಮ್ಮ ವಿರುದ್ಧ ಬರೀ ಫೇಕ್ ಪ್ರೊಪಗಂಡಾ ಹರಡೋ ಕೆಲಸ ಮಾಡ್ತಾ ಇದ್ದೀರಿ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂಡ್ರಾಬಿ ಆರೋಪ ಮಾಡಿದ್ದಾರೆ. ದಿತ್ವಾ ಚಂಡಮಾರುತಕ್ಕೆ ತತ್ತರಿಸಿರೋ ನೆರೆಯ ಲಂಕಾದಲ್ಲಿ ಮತ್ತೆ ಭೂ ಕುಸಿತದ ಎಚ್ಚರಿಕೆಯನ್ನು ಕೊಡಲಾಗಿದೆ. ದಿತ್ವಾ ಎಫೆಕ್ಟ್ನಿಂದ ಲಂಕಾದ ಹಲವು ಕಡೆ ಮಣ್ಣು ಸಡಿಲಾಗಿದೆ. ಸಾಕಷ್ಟು ಕಡೆ ಮಳೆ ಸುರಿತಾನೇ ಇದೆ. ಅಲ್ಲದೆ ಹೊಸದಾಗಿ ಮತ್ತೆ ಸುನಾಮಿ ಏಳುವ ಅಪಾಯ ಕೂಡ ಇರೋದ್ರಿಂದ ಹಲವು ಕಡೆ ಭೂಕುಸಿತ ಆಗಬಹುದು ಅನ್ನೋ ಅಲರ್ಟ್ ಕೊಡಲಾಗಿದೆ. ಇನ್ನು ಲಂಕಾದಲ್ಲಿ ನಮ್ಮ ಸೇನೆ ಕೂಡ ಆಪರೇಷನ್ ಸಾಗರ ಬಂಧು ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಲಂಕಾದಲ್ಲಿ ಭಾರತ ಮೊಬೈಲ್ ಹಾಸ್ಪಿಟಲ್ ಸೆಟಪ್ ಮಾಡಿದ್ದು ಇಲ್ಲಿವರೆಗೆ 2200 ಜನರಿಗೆ ಅಗತ್ಯ ಚಿಕಿತ್ಸೆ ಕೊಟ್ಟಿದೆ. ಈ ದುರಂತದಲ್ಲಿ ಇದುವರೆಗೆ ಕನಿಷ್ಠ 618 ಮಂದಿ ಮೃತಪಟ್ಟಿದ್ದಾರೆ. ರಕ್ಷಣಾ ತಂಡಗಳು ಈಗಲೂ ಕೂಡ ಕಾಣೆಯಾದವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏನೋ ಯುರೋಪಿಯನ್ ಒಕ್ಕೂಟ EU ಸೋಷಿಯಲ್ ಮೀಡಿಯಾ ಎಕ್ಸ್ ಮೇಲೆ ದಂಡ ಹಾಕಿದ್ದಕ್ಕೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಯುರೋಪಿಯನ್ ಒಕ್ಕೂಟವನ್ನೇ ನಿರ್ಮೂಲನೆ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ಈಗಿರೋ EU ರದ್ದಾಗಬೇಕು. EUನಲ್ಲಿರೋ ಪ್ರತಿ ದೇಶಕ್ಕೆ ಸಾರ್ವಭೌಮತ್ವ ವಾಪಸ್ ಬರಬೇಕು. ಆಗ ಮಾತ್ರ ಅದರಲ್ಲಿರೋ ಪ್ರತಿ ರಾಷ್ಟ್ರವು ತನಗೆ ಬೇಕಾದ ನಿಲುವನ್ನು ತಳೆಯೋಕೆ ಸಾಧ್ಯ ಆಗುತ್ತೆ. ಇದರಿಂದ ಸರ್ಕಾರಗಳು ತಮ್ಮ ಜನರನ್ನು ಉತ್ತಮವಾಗಿ ಪ್ರತಿನಿಧಿಸಬಹುದು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ದಂಡ ವಿಧಿಸಿರೋದಕ್ಕೆ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಕೂಡ ಅಸಮಾಧಾನ ಹೊರಹಾಕಿದ್ರು. ಒಕ್ಕೂಟ ಫ್ರೀ ಸ್ಪೀಚ್ಗೆ ಬೆಂಬಲ ಕೊಡಬೇಕು, ಅದನ್ನು ಬಿಟ್ಟು ಅಮೆರಿಕದ ಕಂಪನಿಗಳನ್ನು ಟಾರ್ಗೆಟ್ ಮಾಡಿ ದಂಡ ಹಾಕಬಾರದು ಅಂತ ಹೇಳಿದ್ರು. ಈ ರೀತಿ ಅಮೆರಿಕನ್ಸ್ ರೊಚ್ಚಿಗೇಳ್ತಿದ್ದ ಹಾಗೆ ಯುರೋಪ್ ಒಕ್ಕೂಟ ಅಮೆರಿಕವನ್ನ ಕೂಲ್ ಮಾಡೋಕ್ಕೆ ಪ್ರಯತ್ನನೂ ಶುರು ಮಾಡಿದ್ದಾರೆ. ಇದಕ್ಕೆ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಪ್ರತಿಕ್ರಿಯಿಸಿ, ಯುರೋಪ್ ಅಮೆರಿಕದ ಕ್ಲೋಸೆಸ್ಟ್ ಮಿತ್ರ, ನೀವು ನಮ್ಮ ಸಮಸ್ಯೆ ಅಲ್ಲ, ನಮ್ಮ ಸೆಕ್ಯೂರಿಟಿಗಾಗಿ ನಾವು ಈ ನಿರ್ಧಾರ ಮಾಡಿದ್ವಿ ಹೊರತು ಬೇರೆ ಉದ್ದೇಶ ಇಲ್ಲ ರೀ ಅಂತ ಹೇಳಿದ್ದಾರೆ. ಏನಾಗಿತ್ತು ಅಂದರೆ, ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಯುರೋಪಿಯನ್ ಯೂನಿಯನ್ನ ಡಿಜಿಟಲ್ ಸರ್ವಿಸಸ್ ಕಾಯ್ದೆಯ ಪ್ರಮುಖ ನಿಯಮಗಳನ್ನು ಫಾಲೋ ಮಾಡ್ತಿಲ್ಲ ಅಂತ 120 ಮಿಲಿಯನ್ ಯೂರೋಸ್ ಅಂದರೆ 1.2 ಸಾವಿರ ಕೋಟಿ ರೂಪಾಯಿ ದಂಡ ಹಾಕಿದ್ರು. ಅದಕ್ಕೆ ಮಸ್ಕ್ ಈ ರೀತಿ ಕಿಡಿಕಾರಿದ್ದಾರೆ. ಏನೋ ರಷ್ಯಾ ಯುಕ್ರೇನ್ ಸಂಘರ್ಷ ನಿಲ್ಲಿಸೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ಲಾನ್ ರೆಡಿ ಮಾಡಿದ್ರು. ಅದನ್ನೀಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಒಪ್ಕೊಳ್ತಲ್ಲ. ಹೀಗಾಗಿ ನನಗೆ ನಿರಾಸೆಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜೆಲೆನ್ಸ್ಕಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾತುಕತೆ ಆಗಿದೆ, ಅಮೆರಿಕನ್ಸಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ, ಯುಕ್ರೇನ್ಗೆ ಏನು ಬೇಕು ಅನ್ನೋದು ಅಮೆರಿಕ ಗೊತ್ತು, ಆದರೆ ಶಾಂತಿ ಒಪ್ಪಂದ ಮಾಡಿಸೋ ಕೆಲಸ ಈಸಿ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಭಾರತ ಹೊಸ ಹೆಜ್ಜೆ ಇಡ್ತಾ ಇದೆ. ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದು ಹೋಗಿದ್ರು. ಅದರ ಬೆನ್ನಲ್ಲೇ ಮುಂದಿನ ವರ್ಷ ಆರಂಭದಲ್ಲಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಭಾರತಕ್ಕೆ ಭೇಟಿ ಕೊಡಬಹುದು. ಇದಕ್ಕಾಗಿ ದಿನಾಂಕ ನಿಗದಿ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಭಾರತ ಮೂಲದ ಪತ್ನಿಯನ್ನ, ವಲಸಿಗ ಸಮುದಾಯದ ಪತ್ನಿಯನ್ನ ಹೊಂದಿರುವ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ವಲಸಿಗರ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಮನೇಲೂ ಹಾಗೆ ಮಾಡ್ತಾರ ಗೊತ್ತಿಲ್ಲ. ವಲಸಿಗರ ವಿರುದ್ಧ ಅವ್ರು ಕೊಟ್ಟಿರೋ ಹೇಳಿಕೆ ವಿವಾದ ಆಗ್ತಾ ಇದೆ. ಈಗ ಬರ್ತಾರೆ ಇಲ್ಲಿ ವಲಸಿಗರು ಬೇರೆ ದೇಶದಿಂದ ಅಮೆರಿಕಕ್ಕೆ ಬಂದು ನಮ್ಮ ಅಮೆರಿಕನ್ರ ಉದ್ಯೋಗವನ್ನು ಕಿತ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಉಷಾ ವ್ಯಾನ್ಸ್ ಅಮೆರಿಕನ್ ಮಹಿಳೆಯಿಂದ ಸೆಕೆಂಡ್ ಲೇಡಿ ಆಗೋ ಅವಕಾಶವನ್ನು ಕಿತ್ಕೊಂಡ್ಬಿಟ್ರ, ಉಪಾಧ್ಯಕ್ಷರ ಪತ್ನಿಯಾಗೋ ಅವಕಾಶವನ್ನು ಕಿತ್ಕೊಂಡ್ಬಿಟ್ರ? ಹಾಗಾದರೆ ಇದೇ ಪ್ರಶ್ನೆಯನ್ನು ಅಲ್ಲಿ ಜನ ಕೂಡ ಕೇಳ್ತಿದ್ದಾರೆ. ನಿಮ್ಮ ಹೆಂಡತಿ ಉಷಾ ಭಾರತ ಮೂಲದವರಲ್ವಾ, ಕಳಿಸ್ಬಿಡಿ, ನಿಮ್ಮ ಫ್ಯಾಮಿಲಿಯನ್ನು ಭಾರತಕ್ಕೆ ಕಳಿಸ್ಬಿಡಿ ಅಂತ ಹೇಳಿ ಕಾಲು ಎಳಿತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಂಪ್ರ ಜನಪ್ರಿಯತೆ ಡೌನ್ ಆಗಿದೆ. ಅಮೆರಿಕದಲ್ಲಿ ಅಪ್ರೂವಲ್ ರೇಟಿಂಗ್ 42%ಗೆ ಬಿದ್ದು ಹೋಗಿದೆ. 55% ಜನ ಟ್ರಂಪ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ.
ಆರ್ಥಿಕತೆ ವಲಸೆ ಸಮಸ್ಯೆಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತ ಆಗಿದೆ. ಇದು ನ್ಯೂಯಾರ್ಕ್ ಟೈಮ್ ನಡೆಸಿದ ಸಮೀಕ್ಷೆನಿಂದಾನೇ ಗೊತ್ತಾಗಿದೆ. ಇನ್ನು ತಾಲಿಬಾನಿಗಳು ಅಫ್ಘಾನ್ ಮಹಿಳೆಯರಿಗೆ ವಿಧಿಸಿರೋ ನಿರ್ಬಂಧ ವಿರುದ್ಧ ವಿಶ್ವಸಂಸ್ಥೆ ಧ್ವನಿ ಎತ್ತಿದೆ. ಅಫ್ಘಾನ್ನಲ್ಲಿರೋ ವಿಶ್ವಸಂಸ್ಥೆ ಕಚೇರಿಯಲ್ಲಿ ಮಹಿಳೆಯರು ಕೆಲಸ ಮಾಡೋದ್ರ ಮೇಲೆ ಕಳೆದ ಸೆಪ್ಟೆಂಬರ್ನಲ್ಲಿ ನಿಷೇಧ ಹೇರಲಾಗಿತ್ತು. ವಿಶ್ವಸಂಸ್ಥೆ ಕಚೇರಿಯಲ್ಲೂ ಕೂಡ ಈಗ ಆ ಬ್ಯಾನ್ ಅನ್ನು ತೆರವು ಮಾಡಿ ಅಂತ ಹೇಳಿ ವಿಶ್ವಸಂಸ್ಥೆ ತಾಲಿಬಾನಿಗಳಿಗೆ ಆಗ್ರಹ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.